ಚಾಮನಹಳ್ಳಿ ಎಲ್ಲ ಹಿರಿಯ ಮುಖಂಡರು, ನಮ್ಮ ರಾಧಣ್ಣ ಅವರು, ಎಕ್ಸ್ ಕೌನ್ಸಿಲರ್ಸು, ಆಮೇಲೆ ತ್ಯಾಗಣ್ಣ ಅವರು, ಎಲ್ಲ ಗ್ರಾಮಸ್ಥರು ಎಲ್ಲರೂ ಪೇಟೆ ಚಾಮನಹಳ್ಳಿಯವರು ಇವತ್ತು ನಿನ್ನೆನೆ ನನಗೆ ಬಂದು ಮೀಟ್ ಮಾಡಿದಾಗ ನಮ್ಮ ಏರಿಯಾದಲ್ಲಿ ಸ್ವಲ್ಪ ರೋಡ್ಗಳು ಅದೆಲ್ಲ ಅವ್ಯವಸ್ಥೆ ಆಗಿದೆ, ಸ್ವಲ್ಪ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದರು. ಅದಕ್ಕೆ ಇವತ್ತು ಬಂದ್ವಿ. ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿ ತಾಯಿ ಚೌಡೇಶ್ವರಿ ಅವರ ದರ್ಶನವನ್ನು ಪಡೆದು ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಆ ರೋಡ್ಸ್ನ ಹೆಂಗಿದೆ ಅಂತ ಖಂಡಿತವಾಗ್ಲೂ ಅವ್ರು ಏರಿದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಕರೆಂಟ್ ಪೋಲ್ಸು ಪ್ರಾಬ್ಲಮ್ ಇದ್ದಾವೆ, ಪ್ಲಸ್ಸು ಡ್ರೈನೇಜ್ ಇಲ್ಲ, ರೋಡ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನೀರಿಂದು ಸಮಸ್ಯೆ ಇದೆ. ಈ ಕಡೆ ಒಂದೇ ಒಂದು ಬೋರ್ ಯೂಸ್ ಆಗ್ತಾ ಇದೆ, ಇನ್ನೂ ಒಂದು ಬೋರ್ ಹಾಕಿದ್ದಾರೆ ಎಲ್ಲೋ, ಆ ಬೋರ್ ಮೋಟ್ರು ಪಂಪು ಅದೆಲ್ಲ ಕೊಡಬೇಕು. ಇವಾಗ ಈ ರೋಡನ್ನು ಮೇಯ್ನು ಪೇಟೆ ಚಾಮನಹಳ್ಳಿ ಆ ಕಡೆ ಮೇಯ್ನ್ ರೋಡಿಂದ ಹಿಡ್ಕೊಂಡು ಈ ಕಡೆ ಹೈವೇ ಕಡೆ ಕನೆಕ್ಷನ್ ಮಾಡುವಂಥದ್ದು ಸಮಸ್ಯೆ ಆಗಿದೆ. ಇವಾಗ ಅದನ್ನು ಕನೆಕ್ಷನ್ ಮಾಡೋದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ನಾಳೆಯಿಂದ JCB ಬಿಟ್ಟು ಕ್ಲೀನಿಂಗ್ ಮಾಡಿ ಎಲ್ಲ ಇಲ್ಲಿರೋ ಗ್ರಾಮಸ್ಥರು ನಿಂತ್ಕೊಳ್ತಾರೆ. ಈ ರೀತಿಯಲ್ಲಿ ಏನಂದರೆ ನಮಗೂ ಅಷ್ಟೇ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಾಗೆ ನಾವು ಮಾಡೋಕ್ಕಾಗೋದು. ಸಮಸ್ಯೆಗಳನ್ನು ನಮ್ಮ ಗಮನ ನಿನ್ನೆ ಬಂದರು, ಹೇಳಿದ್ರು, ಇವತ್ತು ಬಂದಿದ್ದೀವಿ, ನೋಡಿದ್ದೀವಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಈ ಥರ ಸಮಸ್ಯೆಗಳು ನಮಗೆ ಗೊತ್ತಾದರೆ ನಾವು ಮಾಡ್ಬೋದು, ಸಮಸ್ಯೆಗಳು ಗೊತ್ತಾಗದೇ ಇದ್ದರೆ ಮಾಡಲ್ಲ. ಖಂಡಿತವಾಗ್ಲೂ ಇನ್ನು ಕ್ರಾಸ್ ರೋಡ್ಸ್ ಇದೆ, ಇನ್ನು ಡ್ರೈನೇಜಸ್ ಇದೆ, ಖಂಡಿತವಾಗ್ಲೂ ಮಾಡ್ತೀವಿ. ಆಮೇಲೆ ಒಂದು ನಾನು ನಮ್ಮ ನಗರಸಭೆಯಲ್ಲಿರ್ತಕ್ಕಂಥ ಪಬ್ಲಿಕ್ ಜನನ, ಈ ಕೋಲಾರ ಟೌನಿನ ಎಲ್ಲ ಜನನೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಆವಾಗಲೇ ಮಾತಾಡಬೇಕು, ಎಲ್ಲಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದೆ. ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಏನು ನಮ್ಮ ಟೌನಲ್ಲಿ 67 ಕಿಲೋಮೀಟರು UGDದು ಮಿಸ್ಸಿಂಗ್ ಲೈನ್ ಇತ್ತು, ಆ ಮಿಸ್ಸಿಂಗ್ ಲೈನು 67 ಕಿಲೋಮೀಟ್ರಲ್ಲಿ ಈಗ ನಾವು 34 ಕಿಲೋಮೀಟ್ರನ್ನ ತೊಗೊಂಡಿದ್ದೀವಿ. ಅದರಲ್ಲಿ ಮಿಸ್ಸಿಂಗ್ ಆಗಿರೋ ಲೈನ್ಸನ್ನು ಹೊಸ್ದಾಗಿ ಮಾಡೋದಲ್ಲ, ಮಿಸ್ಸಿಂಗ್ ಲೈನ್ಸನ್ನು ತೊಗೊಂಡು ಆಮೇಲೆ ಏನು ನಮ್ಮ ಕೋಲಾರಮ್ಮ ಕೆರೆಯಲ್ಲಿ ಏನು ಲೈನ್ ಹೋಗಿದೆ, ಆ ಕಡೆ ನಮ್ಮ ಗದ್ದೆ ಇದು ಕೆರೆ ಜಿಲ್ಲಾ ಆಫೀಸು ಕೋಡಿಕನ್ನೂರು ಕೆರೆ ಇದೆಯಲ್ಲ, ಆ ಕೆರೆಯಲ್ಲಿ ಬಂದಿರುವಂಥ ಲೈನನ್ನು ಶಿಫ್ಟ್ ಮಾಡಿ ರೋಡ್ ಸೈಡಲ್ಲಿ ಹಾಕಿ ಕೆರೆಯಲ್ಲಿ ಬೇಡ, ಏನೋ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಅದನ್ನು ತೊಗೊಂಡಿದ್ದೀವಿ. ಪ್ಲಸ್ಸು 34 ಕಿಲೋಮೀಟ್ರ್ ಟೋಟಲ್ ಆಗಿ ಮಿಸ್ಸಿಂಗ್ ಲೈನ್ ತೊಗೊಂಡಿದ್ದೀವಿ. ಅದರಿಂದ ಈಗ ಆ ಒಂದು ಕಾಮಗಾರಿಯನ್ನು ಪ್ರಾರಂಭಿಸ್ತೀನಿ. ಈಗ ಇಷ್ಟರಲ್ಲೇ ಇನ್ನೊಂದು ವಾರ 15 ದಿವಸ ಒಳಗಡೆ ಪೂಜೆ ಮಾಡಿ ಪ್ರಾರಂಭಿಸ್ತೀನಿ. ಅದು ಪ್ರಾರಂಭ ಮಾಡೋದರಿಂದ ಟೌನಲ್ಲಿ ಯಾವುದೇ ರೋಡ್ಗಳನ್ನು ಮಾಡೋದಿಲ್ಲ. ಟೌನಲ್ಲಿ ಯಾವುದೇ ರೋಡ್ಗಳು ಇವತ್ತು ನಮ್ಮ ಹತ್ರ ದುಡ್ಡು 50 ಕೋಟಿ ದುಡ್ಡಿದೆ. 50 ಕೋಟಿ ದುಡ್ಡು ನಾವು ಟೌನಲ್ಲಿ ರೋಡ್ ಕೆಲಸ ಮಾಡೋದಕ್ಕೆ ದುಡ್ಡಿದೆ. ಅದರಿಂದ ಯಾಕಂದರೆ ಇವಾಗ ನಾವು ರೋಡ್ ಮಾಡಿದ್ವಿ, ತಿರ್ಗಾ ಏನಾದರೂ UGD ತೆಗೆದುಬಿಟ್ರೆ ಹೋಯ್ತಾ ರೋಡು, ಇವಾಗ 1,50,00,000 ಹೋಗುತ್ತಾ ರೋಡು, ಇದು ಸಮಸ್ಯೆ ಆಗುತ್ತೆ ನಮಗೆ. ಇವಾಗ ಇದೆಲ್ಲ ಬಂದ್ಬಿಟ್ಟು ನಗರಸಭೆಗೆ ಸೇರಿಸ್ಕೋಬೇಕು ಅನ್ನೋದು ಒಂದು ಐಡಿಯಾ ಇದೆ. ಇದು ಆಮೇಲೆ ನೆಕ್ಸ್ಟ್ ಇದು UGD ಆಗಲಿ ಇನ್ನೊಂದಾಗಲಿ ಆಮೇಲೆ ಇದು ನೆಕ್ಸ್ಟ್ ಇದು ಪ್ರಾಜೆಕ್ಟ್ ಇದು. ಇವಾಗ ಟೌನಲ್ಲಿನೂ ಕೇಳ್ತೀನಿ ನಾನು, ಎಲ್ಲ ಜನಗಳು ರೋಡ್ಗಳು ಅದು ಇದು ಸಮಸ್ಯೆ ಇದೆ, ಅದು ನನಗೆ ಗೊತ್ತಿದೆ. UGD ಲೈನು ಕಂಪ್ಲೀಟ್ ಆಗೋವರೆಗೂ ನಾನು ಆ ರೋಡ್ಗಳನ್ನು ಯಾವುದೂ ಹಾಕೋದಿಲ್ಲ. ಯಾಕಂದರೆ ಮಾಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ತಿರ್ಗಾ ಅಗಿಬೇಕಾಗ್ತದೆ ರೋಡನ್ನು ಅಂತ ಒಂದು ಇದಿದೆ. ಅದಕ್ಕೆ ಟೌನಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ UGD ಲೈನ್ ಆಗೋವರೆಗೂ ಮಿಸ್ಸಿಂಗ್ ಲೈನ್ಸ್ನ ಕನೆಕ್ಟ್ ಮಾಡಿ ಅದನ್ನು ಅಲ್ಲಿ ಒಂದು ಫ್ಲ್ಯಾಂಟ್ ಮಾಡಬೇಕಾಗಿದೆ, UGD ಫ್ಲ್ಯಾಂಟ್ ಒಂದು ಮಾಡಬೇಕಾಗಿದೆ. ಆ ಫ್ಲ್ಯಾಂಟ್ ಮಾಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಕೆಲಸವನ್ನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಅಟ್ ಪ್ರೆಸೆಂಟ್ ನನ್ನ ಹತ್ರ ಅಕೌಂಟು ನಮಗೆ ಸರ್ಕಾರದಿಂದ 50 ಕೋಟಿ ದುಡ್ಡು ಟೌನಿಗೆ ರೋಡ್ಸ್ ಮಾಡೋದಕ್ಕೆ ಬಂದಿದೆ. ಆಮೇಲೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಗೆ ಮಾಡೋದಕ್ಕೆ ಒಂದು 15 ಕೋಟಿ ದುಡ್ಡಿದೆ. ಇದೆರಡೂ ಮಾಡಬೇಕಂದ್ರೆ ಸ್ವಲ್ಪ ನನಗೆ ಈ ಮಿಸ್ಸಿಂಗ್ ಲೈನ್ಸ್ನ UGD ಮಿಸ್ಸಿಂಗ್ ಲೈನ್ಸ್ ಏನಿದೆ, ಆ ಮಿಸ್ಸಿಂಗ್ ಲೈನ್ಸು ಕೆಲವೊಂದು ಡ್ರೈನೇಜಸ್ನ ಕಂಪ್ಲೀಟ್ ಮಾಡಬೇಕು. ಅದರಿಂದ ಆ ಮಿಸ್ಸಿಂಗ್ ಲೈನ್ ಇವಾಗ ಟೆಂಡರ್ ಆಗಿ ಎಲ್ಲ ಆಗಿದೆ, ವರ್ಕ್ ಆರ್ಡ್ರು ಕೊಟ್ಟಿದ್ದಾರೆ. ಅದನ್ನು ಈಗ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು. ಅದು ಸ್ಟಾರ್ಟ್ ಮಾಡೋವರೆಗೂ ಸ್ವಲ್ಪ ಜನ ಎಲ್ಲ ತಾಳ್ಮೆಯಿಂದ ಇರಬೇಕು ರೋಡ್ಗಳು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಜಿಲ್ಲೆಗೆ ನಿರೀಕ್ಷೆ ಸಿಗ್ಬೋದು ಸರ್? ಇಲ್ಲ, ಏನು ನಿರೀಕ್ಷೆ ಏನು ಆ ಥರ ಏನು ನಿರೀಕ್ಷೆ ಏನಿಲ್ಲ. ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಏನು ಬೇಕು ಅನ್ನೋದನ್ನು ಒಂದು ಪಟ್ಟಿ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರ ಹತ್ರ ನಾವು ಮನವಿ ಮಾಡ್ತೀವಿ. ಖಂಡಿತವಾಗಿ ಇವಾಗ ನಾವು ಮೆಡಿಕಲ್ ಕಾಲೇಜ್ ಆಗಿದೆ, ನಮ್ಮದು ರಿಂಗ್ ರೋಡ್ದು DPR ಆಗ್ತಾ ಇದೆ, ಅದನ್ನು ಮಾಡ್ತೀವಿ. ಪ್ಲಸ್ ನಮಗೆ ಟೌನ್ಗೆ ಅಭಿವೃದ್ಧಿಗಾಗಲು ರೋಡ್ಸ್ ನೀವೇ ನೋಡ್ಬೋದು, ನಾನೇನು ಹೇಳೋದು ಬೇಕಾಗಿಲ್ಲ. ನೀವೇ ರೋಡ್ಗಳಿಗೆ ನೋಡಿ ಯಾವ್ಯಾವ ರೋಡ್ಗಳು ಹೋಗ್ತಾ ಇದೆ ಏನು ಅಂತೇಳಿ ನಿಮಗೆ ಪತ್ರಕರ್ತರಿಗೆ ಡಾಕ್ಯುಮೆಂಟೇ ಕೊಟ್ಬಿಟ್ಟಿದ್ದೀವಿ. ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ ಇಬ್ಬರು ಸಮ್ಮುಖದಲ್ಲಿ ನಿಮಗೆಲ್ಲರಿಗೂ ಡಾಕ್ಯುಮೆಂಟೇ ಕೊಟ್ಬಿಟ್ಟಿದ್ದೀವಿ, ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ. ಅದಕ್ಕಿಂತ ಬೇರೆ ಏನು ಮಾಡಬೇಕು ನಾವು? ಹೊಸದಾಗಿ ಕೇಳೋದಕ್ಕೆ ಇದೆ, ನಮ್ಮದು ಕೆಲವೊಂದಿದೆ. ಆಮೇಲೆ ಇವಾಗ ಹೊಸದಾಗಿ ಕೇಳೋದಕ್ಕೆ ನನಗೆ 2 ಇಟ್ಕೊಂಡಿದ್ದೀನಿ. ಹೊಸದಾಗಿ ಕೇಳೋದಕ್ಕೆ ಇವಾಗ ಬಂಗಾರಪೇಟೆ ಅಂದರೆ ಅದು ಆ ಕಡೆ ಹೋಗುತ್ತೆ, ಬಂಗಾರಪೇಟೆಯಿಂದ ತಮಿಳ್ನಾಡು ಬಾರ್ಡ್ರಿಗೆ ಹೋಗುತ್ತೆ. ಬಂಗಾರಪೇಟೆ ಕೋಲಾರು ಅಂದರೆ ಕೋಲಾರದಿಂದ ಈ ರೋಡ್ ಇದೆಯಲ್ಲ, ನಮ್ಮ ಇವಾಗ ಬಂಗಾರಪೇಟೆ ಬ್ರಿಡ್ಜ್ ಅಂತೀವಲ್ಲ, ಸ್ಯಾನಿಟೋರಿಯಂ ರೋಡ್ ಇದೆಯಲ್ಲ, ಈ ರೋಡು. ಆಮೇಲೆ ಟೌನಲ್ಲಿ ಏನು ಇವತ್ತು ನಮ್ಮದು ಟೌನ್ ಬಂಗಾರಪೇಟೆ ಬ್ರಿಡ್ಜಿಂದ ಚಿಕ್ಕಬಳ್ಳಾಪುರ ರೈಲ್ವೆ ಬ್ರಿಡ್ಜ್ವರೆಗೂ ಏನು ರೋಡ್ ಇದೆಯೋ ಇದನ್ನು ಸಿಮೆಂಟ್ ರೋಡ್ ಮಾಡಬೇಕು. ಪ್ಲಸ್ UGD ಲೈನ್ ಮಾಡಿ ಫುಲ್ಲು ಸಿಮೆಂಟ್ ರೋಡ್ ಮಾಡಿ ಪರ್ಮನೆಂಟ್ ಮಾಡಿಬಿಟ್ಬಿಡ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ನಮಗೆ ಅಲ್ಲಿಂದ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸ್ ಸರ್ಕಲ್ ಇದೆಯಲ್ಲ, ಆ ಸರ್ಕಲಿಂದ ಏನು ಶ್ರೀನಿವಾಸಪುರ ಹೋಗೋ ರೋಡು, ಆಮೇಲೆ ಚಿಂತಾಮಣಿಗೆ ಹೋಗೋ ರೋಡು, ಇವಾಗ ಅದನ್ನು 4 ಲೈನ್ಗೆ ಬಂದು DPR ಆಗ್ತಾಯಿದೆ. 4 ಲೈನ್ಗೆ DPR ಆಗ್ತದೆ. ಎಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಹಿಡ್ಕೊಂಡು ಚಿಕ್ಕಬಳ್ಳಾರಿ ಕ್ರಾಸು, ಮೂರಂಡಳ್ಳಿ ಕ್ರಾಸು, ಬಂಗಾರಪೇಟೆ,
ತಮಿಳ್ನಾಡು ಬಾರ್ಡರು. ಇದು 4 ಲೈನ್ಗೆ ಪ್ರಾವಿಷನ್ನು 4 ಲೈನ್ಗೆ ಆಲ್ರೆಡಿ ಮಾಡಿದ್ದೀವಿ. ಅದು DPR ಅಲ್ಲಿ ಇದೆ. DPR ಆಲ್ರೆಡಿ ನಡೀತಾ ಇದೆ. ಬೇಕಾದರೆ ನಿಮ್ಗೆ ಬೇಕಾದ್ರೆ ಅದು DPR ಆಗ್ತಾ ಇರುವಂಥ ಸ್ಕೆಚ್ಚು ಕಾಪೀಸ್ ಅದೆಲ್ಲ ಡಾಕ್ಯುಮೆಂಟ್ಸ್ ಏನಾದರೂ ಇದು ಕೊಡ್ತೀನಿ. ಎಲ್ಲವನ್ನು ಯಾವುದು ಬಿಡ್ತಾ ಇಲ್ಲ, ಎಲ್ಲವನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸಿಂದ ಶ್ರೀನಿವಾಸಪುರ ರೋಡು ನಮ್ಮದೇನು ಅಲ್ಲಿ ನಮ್ಮ ಇದು ಆರ್ಮಿದು ಇದೆಯಲ್ಲ ಅಲ್ಲವರೆಗೂ ಇವಾಗ ಶ್ರೀನಿವಾಸಪುರದ ಅಲ್ಲವರೆಗೂ ಆಗಿದೆ. ಅಲ್ಲಿಂದ ಇಲ್ಲಿಗೆ ನಮಗೆ ಡಬಲ್ ಲೈನು ಮಾಡೋದಕ್ಕೆ ಇವಾಗೆಲ್ಲ ಮಾಡ್ತಾ ಇದ್ದೀವಿ. ಇವಾಗೆಲ್ಲ ಕೆಲಸ ನಡೀತಾ ಇದೆ, ಅದನ್ನು ನೀವು ನೋಡ್ಬೋದು, ಕೆಲಸ ನಡೀತಾ ಇದೆ. ಈ ಥರ ಕೆಲವೊಂದು ಮಾಡ್ತಾ ಇದ್ದೀವಿ. ಏನಂದರೆ ಕೆಲವೊಂದು ಸಮಸ್ಯೆಗಳೇನಾಗ್ತಾ ಇದೆ ಅಂದರೆ ನಮಗೆ ಮೇಯ್ನ್ ಪೈಪ್ ಲೈನ್ಸು, UGD ಲೈನ್ಸು, ಟೌನ್ ಆಚೆ ಪರವಾಗಿಲ್ಲ, ಟೌನ್ ಒಳಗಡೆ ಏನು ಕನೆಕ್ಟಿವಿಟಿ ಆಗ್ತಾ ಇದೆ ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಲೈನ್ಸ್ನ. ಅದಕ್ಕೆ ಆ ಲೈನ್ಸ್ ಎಲ್ಲ UGD ಲೈನ್ಸ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟು ನಮ್ಮ ಸಮಸ್ಯೆ ಬಗ್ಗೆ. ಈಗ ನೀವು ರಸ್ತೆಯಲ್ಲಿ ಮಾಡ್ತಾ ಇದ್ದೀರಾ, ಈ ರಸ್ತೆಯಲ್ಲಿ ಮಾಡಿದ ತಕ್ಷಣ ಪೈಪ್ ಇದು ನಗರಸಭೆ ಬರ್ತದೆ UGD ಹೋಗೋಕ್ಕೆ, ಹೊಸ ರಸ್ತೆ ಆಗಿದ ತಕ್ಷಣ ಆಗಿತಾ ಇದೆ. ಅದನ್ನೇ ಇವಾಗ ನಾನು ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು UGD ಲೈನ್ ಮಾಡ್ಕೊಂಡು ಆಮೇಲೆ ರಸ್ತೆಗಳು ಮಾಡೋಣ. ಅದಕ್ಕೆ ಜನಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ UGD ಲೈನ್ ಆಗೋವರೆಗೂ ಇರಿ, ರಸ್ತೆಗಳು ಮಾಡ್ಕೊಡ್ತೀನಿ, ದುಡ್ಡು ರೆಡಿ ಇದೆ. ಸರ್ ಅದು ಮಿಸ್ಸಿಂಗ್ ಲೈನ್ UGD ಮಾಡ್ತೀನಿ ಅಂತ ಹೇಳಿದೆ, ಅದು ಅಮೃತ್ ಸಿಟಿ ಯೋಜನೆ ಅಲ್ಲ, ಅದು ಅಮೃತ್ ಸಿಟಿ ಯೋಜನೆ ಅಲ್ಲ. ಅಮೃತ್ ಸಿಟಿ ಯೋಜನೆ ಆಗೋಯ್ತು, ಅರ್ಧಂಬರ್ಧ ಮಾಡಿ ಕೆಲಸ ಮಾಡಿ ಎಲ್ಲ ಸರ್ವನಾಶ ಮಾಡಿ ಅಧ್ವಾನ ಮಾಡಿ ಹೋಗ್ಬಿಟ್ರು ಅವರು ಯಾರೋ ಮಾಡಿ. ಇವಾಗ ನಾವು ಸಪ್ರೇಟಾಗಿ ಅದಕ್ಕೆ ದುಡ್ಡು 65 ಕೋಟಿ ಮಾಡಿ 34 ಕಿಲೋಮೀಟರ್ನ ಮಾಡ್ತಾ ಇದ್ದೀವಿ. PMGSY ಟೆಂಡರ್ ಆಗಿದೆ, ಅದು ನೋಡೋಕೆ ಸಪ್ರೇಟ್, ಅದು ಆಮೇಲೆ ಹೇಳ್ತೀವಿ, ಪೂಜೆಗಳು ಕರಿತೀವಿ.